ಬಸವ ಕಲ್ಯಾಣದ ಸಸ್ತಾಪುರ ಬಾಂಗ್ಲಾ ಮುಖ್ಯ ರಸ್ತೆಯಲ್ಲಿರುವ ದೀಕ್ಷಾ ಭೂಮಿ ಪರಿಸರದಲ್ಲಿ 208ನೇ ಭೀಮಾ ಕೊರೆಂಗಾ ವಿಜಯಸ್ತಂಭ ಮಾದರಿ ಲೋಕಾರ್ಪಣೆಯ ಸಮಾರಂಭವನ್ನು ದಿನಾಂಕ 1/1/2026 ಗುರುವಾರ ಬೆಳಗ್ಗೆ 10:30 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಬಸವ ಕಲ್ಯಾಣದ ಡಾಕ್ಟರ್ ಅಂಬೇಡ್ಕರ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜೈಶೀನ ಪ್ರಸಾದ್ ಅವರು ತಮ್ಮ ತಂದೆ ಬುದ್ಧವಾಸಿ ರೇವಣಪ್ಪ ಬಂಡೆಪ್ಪ ಪ್ರಸಾದ್ ಕುರುಬಕೇಳಗಿ ನಿವೃತ್ತ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಹಾರಕೋಡ ಅವರ ಸವಿನೆನಪಿನ ಸ್ಮರಣಾರ್ಥವಾಗಿ ಈ ಮಾದರಿ ವಿಜಯಸ್ತಂಭ ಕಾಣಿಕೆಯಾಗಿ ಸಮರ್ಪಣೆ ಮಾಡಲಿದ್ದಾರೆ ಎಂದು ಹಿರಿಯ ದಲಿತ ಮುಖಂಡರುಗಳಾದ ನಾಗನಾಥ್ ವಾಡೀಕರ್, ಗೌತಮ ಜಾಂತಿ, ಸಿಕಿಂದರ್ ಶಿಂದೆ, ನಿತ್ಯಾನಂದ ಮಂಟಾಳ್ಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿ, ಜಿಲ್ಲೆಯ ಬೌದ್ಧ ಅನುಯಾಯಿಗಳು ಈ 208ನೇ ಐತಿಹಾಸಿಕ ಭೀಮಾ ಕೊರೆಂಗಾವ್ ಮಾದರಿ ವಿಜಯಸ್ತಂಭ ಲೋಕಾರ್ಪಣೆ ಸಮಾರಂಭಕ್ಕೆ ಉಪಸ್ಥಿತರಿದ್ದು ಸಮಾರಂಭ ಯಶಸ್ವಿಗೊಳ್ಳಲು ಕೋರಿದರು. ಸಂದರ್ಭದಲ್ಲಿ ಪಿಂಟು ಕಾಂಬ್ಳೆ, ವಿಜಯ್ ಕುಮಾರ್ ಡಾಂಗಿ, ರವೀಂದ್ರ ಸಿಂಗಾರಿ, ದಶರಥ ಕೋಟಮಾಳಿ, ಬಸವರಾಜ್ ದನ್ನೂರಿ, ಗೌತಮ್ ಕಾಂಬ್ಳೆ, ಡಾಕ್ಟರ್ ಜೈಶೀನ ಪ್ರಸಾದ್ ಅವರು ಉಪಸ್ಥಿತರಿದ್ದರು. ಆದಿತ್ಯ ಗುಜರಿ, ಜಿಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ಒಂದು ಶಾಸನ ಜೊತೆಗೆ ಅದೊಂದು ಪ್ರತಿಕೃತಿ, ಒಂದು ಮಾಡೆಲ್ ಅನ್ನ ನಾವು ನಮ್ಮ ಕಾಲೇಜಿನಲ್ಲಿ ಸ್ಥಾಪಿಸಿ ಪೂಜೆ ಮಾಡಿದ್ದೀವಿ. ಅದಾದ ನಂತರ ಈ ಬಸವ ಕಲ್ಯಾಣದ ಅನೇಕ ಮುಖಂಡರು, ಹಿರಿಯ ಯುವಕರು, ಹಿರಿಯರು, ಕಿರಿಯರು ಎಲ್ಲರೂ ಸೇರಿ ಬಸವ ಕಲ್ಯಾಣದ ಮುಖ್ಯ ರಸ್ತೆಯಲ್ಲಿರುವಂತಹ ಸಸ್ತಾಪುರ್ ಬಂಗ್ಲಕ್ ಹೋಗುವಂತಹ ಮುಖ್ಯ ರಸ್ತೆಯಲ್ಲಿ ಒಂದು ಧಮ್ಮ ದೀಕ್ಷಾ ಭೂಮಿಯನ್ನ ಅವರು ಇಲ್ಲಿ ಸುಮಾರು ವರ್ಷಗಳಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಇಂಥ ಒಂದು ಸುಂದರವಾದಂತಹ ಪರಿಸರದಲ್ಲಿ ನಮ್ಮೆಲ್ಲ ಹಳ್ಳಿಯಲ್ಲಿರುವಂತಹ ಜನರಿಗೆ ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಇತಿಹಾಸವನ್ನು ಅರಿಯುವ ಸಲುವಾಗಿ, ಅವರಿಗೆ ಇದರ ಕುರಿತಾದಂತಹ ಜ್ಞಾನ ಬರುವ ಸಲುವಾಗಿ, ಮುಂದಿನ ಪೀಳಿಗೆಗೆ ಇದರ ಒಂದು ಇತಿಹಾಸದ ಅರಿವು ಮೂಡಿಸುವ ಸಲುವಾಗಿ ನಾನು ಈ ಒಂದು ಭೀಮಾ ಕೋರೆಗಾಂವ್ ಮಾಡೆಲ್ ಅನ್ನ ನನ್ನ ವತಿಯಿಂದ ನನ್ನ ತಂದೆಯಾದಂತಹ ಬುದ್ಧವಾಸಿ ರೇವಣಪ್ಪ ಬಂಡೆಪ್ಪ ಪ್ರಸಾದ್ ನಿವೃತ್ತ ಮುಖ್ಯೋಪಾಧ್ಯಾಯರು ಹಾರ್ಕೋಡ್ ಪ್ರೌಢಶಾಲೆಯಲ್ಲಿ ಅವರು ಕೆಲಸ ಮಾಡಿ, ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ಇವತ್ತು ನಾವು ಬಸವ ಕಲ್ಯಾಣದ ಧಮ್ಮ ದೀಕ್ಷಾ ಭೂಮಿಯ ಆವರಣದಲ್ಲಿ ನಿಂತ್ಕೊಂಡಿದ್ದೀವಿ. ಈ ಒಂದು ಬಸವ ಕಲ್ಯಾಣದಿಂದ ಸಸ್ತಾಪುರ ಬಂಗ್ಲಾ ಹೋಗುವಂತಹ ಹಾದಿಯಲ್ಲಿ ಹೊಸದಾಗಿ ಆಗಿರುವಂತಹ ಧಮ್ಮ ದೀಕ್ಷಾ ಭೂಮಿಯಲ್ಲಿ ಈ ಬರುವ ಜನವರಿ 1ನೇ ತಾರೀಕು 2026 ಒಂದು ಹೊಸ ಇತಿಹಾಸದ ಮೈಲಿಗಲ್ಲನ್ನ ರಚನೆ ಮಾಡ್ಲಿಕ್ಕೆ ಬಸವ ಕಲ್ಯಾಣದ ಎಲ್ಲಾ ಜನತೆ ಸಜ್ಜಾಗ್ತಾ ಇದೆ ಅಂತ ಹೇಳಿಕೆ ನನಗೆ ಖುಷಿ ಆಗ್ತಾ ಇದೆ. ಏಕೆಂದ್ರೆ ಬರುವ ಜನವರಿ 1ನೇ ತಾರೀಕು ಭೀಮಾ ಕೊರೆಗಾಂವ್ ವಿಜಯೋತ್ಸವ ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಆ ವಿಜಯೋತ್ಸವವನ್ನ ಆಚರಣೆ ಮಾಡ್ಲಿಕ್ಕೆ ಬಹಳಷ್ಟು ಬಸವ ಕಲ್ಯಾಣದ ಮಹಾಜನತೆ ಪುಣೆಯ ಭೀಮಾ ಕೊರೆಗಾಂವ್ ಮೂಲ ವಿಜಯಸ್ತಂಭಕ್ಕೆ ಹೋಗಿ ಅಲ್ಲಿ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿ ಆಗದೆ ಇರುವಂತಹ ಬಹಳಷ್ಟು ಬಸವ ಕಲ್ಯಾಣದ ಬೌದ್ಧ ಅನುಯಾಯಿಗಳಾಗಿರ್ಬೋದು ಅಥವಾ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಅನುಯಾಯಿಗಳಾಗಿರಬಹುದು, ಅವರಿಗೆ ಅಲ್ಲಿ ಹೋಗ್ಲಿಕ್ಕೆ ಆಗದೆ ಇರುವಂತಹ ಎಲ್ಲಾ ಜನರಿಗೆ ನಮ್ಮ ಬಸವ ಕಲ್ಯಾಣದ ಡಾಕ್ಟರ್ ಅಂಬೇಡ್ಕರ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಸಹೋದರಾದಂತಹ ಡಾಕ್ಟರ್ ಜೈಶನ್ ಪ್ರಸಾದ್ ರೇವಣಪ್ಪ ಅವರು ನಮ್ಮ ಬಸವ ಕಲ್ಯಾಣದ ಧಮ್ಮ ದೀಕ್ಷಾ ಭೂಮಿಯಲ್ಲಿ ಹೊಸದಾಗಿ ಭೀಮಾ ಕೋರೆಗಾಂವ್ ರೂಪವನ್ನ ಇಲ್ಲಿ ಒಂದು ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ಆ ಒಂದು ರೂಪವನ್ನ ಜನವರಿ 1ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಲೋಕಾರ್ಪಣೆಯನ್ನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಬಸವ ಕಲ್ಯಾಣದ ಸಮಸ್ತ ಜನರಿಗೆ, ಸಮಸ್ತ ಭೀಮ ಅನುಯಾಯಿಗಳಿಗೆ, ಬೌದ್ಧ ಅನುಯಾಯಿಗಳಿಗೆ ಹಾಗೂ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅನುಯಾಯಿಗಳಿಗೆ ನಾನು ಮನವಿ ಮಾಡ್ತೇನೆ. ಬರುವ ಜನವರಿ 1ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಎಲ್ಲರೂ ಸಸ್ತಾಪುರ್ ಬಂಗ್ಲಾದ ಮುಖ್ಯ ರಸ್ತೆಯಲ್ಲಿರುವ ಬಸವ ಕಲ್ಯಾಣ ಧಮ್ಮ ದೀಕ್ಷಾ ಭೂಮಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಲು ಎಲ್ಲಾ ಜನರಲ್ಲಿ ಮನವಿ ಮಾಡ್ತೇನೆ. धन्यवादಗಳು. जय भीम, नमो बुद्धाय. बसव कल्याण येथील सर्व दलित बांधवांना, बौद्ध अनुयायींना जय भीम, नमो बुद्धाय. आज आपणास कळविण्यात अति आनंद होतो की भीमा कोरेगांव विजयोत्सव 1 जानेवारी 1818 जी क्रांती घडली त्यानिमित्त
आपण भीमा कोरेगाव येथे जाऊन भीमा कोरेगाव विजयस्तंभाला मानवंदना देत आहोत. तर ही जे 208वी मानवंदना देण्यासाठी बरेच जण आपण पुण्याला जातो, भीमा कोरेगाव ठिकाणी जातो. तरी आज इथे एक नवीन इतिहास बसवकल्याण मध्ये देखील घडत आहे. ते म्हणजे बसवकल्याण बंगला रोड येथे बौद्ध दीक्षाभूमी जी जागा आहे, जी नवीन जागा आहे, या ठिकाणी भीमा कोरेगाव विजयस्तंभ मॉडेल आपले बसवकल्याणचे डॉक्टर B.R. आंबेडकर कॉलेजचे प्रिन्सिपल डॉक्टर जयशंकर प्रसाद हे देणगी म्हणून देत आहेत. तरी या निमित्ताने 1 जानेवारी 2026 या दिवशी हा विजयस्तंभ लोकार्पण करण्यात येत आहे. तरी बसवकल्याण येथील जे नवतरुण मंडळी आहेत, जे भीमा कोरेगावला जाऊ शकत नाहीत, आपले माता भगिनी देखील आहेत, ते देखील जाऊ शकत नाहीत, तरी या भीमा कोरेगाव विजयस्तंभासाठी मानवंदना देण्यासाठी आपण इथे येऊ शकता. हा विजयस्तंभ 1 तारखेला लोकार्पण करण्यात येत आहे. तरी सर्वांनी इथे यावं ही कळकळीची विनंती करण्यात येत आहे. सकाळी ठीक 10 वाजता हा विजयस्तंभ लोकार्पण करण्यात येत आहे. तरी सर्वांनी येऊन या विजयस्तंभास मानवंदना द्यावी ही कळकळीची विनंती आहे. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 76764 74747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.